ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಗಿದೆ ಎಸ್ಐಟಿ ತಂಡದಿಂದ. ಭವಾನಿ ಪ್ರಜ್ವಲ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ಸಿಐಡಿಯ ಎಸ್ಐಟಿ ಕಚೇರಿಯಲ್ಲಿ ತಾಯಿ ಮಗನ ವಿಚಾರಣೆ ಆಗಿದೆ. ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಇನ್ನೊಂದೆಡೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣರ ವಿಚಾರಣೆ ಕೂಡ ನಡೆಸಲಾಗಿದೆ. ತಾಯಿ ಮಗನ ಬೇಟೆಗೆ ಅವಕಾಶವನ್ನ ನೀಡಿಲ್ಲ ಎಸ್ಐಟಿ ಅಧಿಕಾರಿಗಳು. ಒಂದೇ ಆವರಣದಲ್ಲಿ ಇದ್ರೂ ಕೂಡ, ಒಂದೇ ಕಚೇರಿಯಲ್ಲಿ ಇದ್ರೂ ಕೂಡ ಮುಖಾಮುಖಿಯಾಗಿಲ್ಲ ತಾಯಿ ಮತ್ತೆ ಮಗ. ಒಂದ್ ಕಡೆ ಭವಾನಿ ರೇವಣ್ಣ ಅವರು ಕೂಡ ಹಾಜರಾಗಿದ್ರು ವಿಚಾರಣೆಗೆ. ಸಿಐಡಿಯ ಎಸ್ಐಟಿ ತಂಡದ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಐಡಿ ಕಚೇರಿಯಲ್ಲಿ. ಅದೇ ಕಚೇರಿಯಲ್ಲಿ ಮಗ ಪ್ರಜ್ವಲ್ ರೇವಣ್ಣ ಕೂಡ ಇದ್ರು, ಆದರೆ ಮುಖಾಮುಖಿ ಭೇಟಿಯಾಗಿಲ್ಲ. ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಹೆಚ್ಚಿನ ವಿಚಾರಣೆಯನ್ನು ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರಶೇಖರ್. ಒಂದ್ ಕಡೆ ಭವಾನಿ ರೇವಣ್ಣ, ಮತ್ತೊಂದು ಕಡೆ ಪ್ರಜ್ವಲ್ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ ಅಧಿಕಾರಿಗಳು. ಬಟ್ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿಲ್ಲ ನಿನ್ನೆ. ಖಂಡಿತವಾಗಿಯೂ ಮಧು, ಏನು ನಿನ್ನೆ ತಾಯಿ ಮತ್ತೆ ಮಗ ಇಬ್ಬರನ್ನು ಕೂಡ ಒಂದೇ ಕಡೆ ವಿಚಾರಣೆ ನಡೆಸಲಾಗ್ತಿತ್ತು. ಆದರೆ ಒಬ್ಬರನ್ನೊಬ್ಬರು ಮಾತಾಡಿಸ್ಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರಲಿಲ್ಲ, ಮತ್ತೆ ಅನುವು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಡ್ಲಿಲ್ಲ ಅನ್ನುವಂತಹದ್ದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಇನ್ನು ಪಕ್ಕದ ಅಂದ್ರೆ ಭವಾನಿ ರೇವಣ್ಣನನ್ನ ನೋಟಿಸ್ ಕೊಟ್ಟು ಏನು ಕಿಡ್ನಾಪ್ ಪ್ರಕರಣದಲ್ಲಿ ವಿಚಾರಣೆ ನಡೆಸಿದಂಥ ಎಸ್ಐಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸರಿಯಾದ ಮಾಹಿತಿ ಭವಾನಿ ರೇವಣ್ಣ ಅವರು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಎಸ್ಐಟಿ ಮೂಲಗಳು ತಿಳಿಸಿರುವುದು. ಅದೇ ರೀತಿಯಲ್ಲಿ ಅಂದ್ರೆ ಇಡೀ ಕುಟುಂಬ ಒಂದೇ ದಾರಿಯಲ್ಲಿ ನಡೀತಾ ಇದೆಯಾ ಅನ್ನುವಂತಹದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ. ಯಾಕೆಂತಂದ್ರೆ ರೇವಣ್ಣ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸರಿಯಾದ ತನಿಖೆಗೆ ಅಥವಾ ವಿಚಾರಣೆಗೆ ಸ್ಪಂದಿಸಿಲ್ಲ. ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಈಗ ಭವಾನಿ ರೇವಣ್ಣ ಅವರು ಕೂಡ ಅದೇ ರೀತಿಯಲ್ಲಿ ಈಗ ಸದ್ಯಕ್ಕೆ ಹೇಳಿಕೆಗಳನ್ನ ಅಥವಾ ವಿಚಾರಣೆಗೆ ಹಾಜರಾಗಿದ್ರು. ಆದ್ರೆ ಇಬ್ಬರು ಸಹ ಅಂದ್ರೆ ತಾಯಿ ಮಗ ಇಬ್ಬರು ಒಂದೇ ಕಡೆ ಇದ್ರು. ಯಾವುದೇ ರೀತಿಯಾದಂತಹ ಮೀಟಿಂಗ್ ಆಗಲಿ ಅಥವಾ ಮಾತಾಡ್ಲಿಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಜೊತೆಗೆ ಆ ಭೇಟಿಗೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿ ಈಗ ಎಸ್ಐಟಿ ಮೂಲಗಳು ತಿಳಿಸಿರುವಂತಹದ್ದು. ಯಾಕೆಂತಂದ್ರೆ ಕಳೆದ 1.5 ತಿಂಗಳಿಂದ ಕೂಡ ಆ ಮಗನ ಮುಖವನ್ನ ಕೇವಲ ಟಿವಿಯಲ್ಲಿ ಮಾತ್ರ ನೋಡಿದಂತಹ ತಾಯಿ ಈಗ ಆ ಮಗ ಇರುವಂತಹ ಸ್ಥಳಕ್ಕೆ ಬಂದರೂ ಕೂಡ ಭೇಟಿ ಮಾಡದೆ ಈಗ ಬೇಜಾರಾದಂಥ ಸ್ಥಿತಿಯಲ್ಲಿ ಕಣ್ಣೀರು ಹಾಕೊಂಡು ಎಸ್ಐಟಿ ಕಚೇರಿಯಿಂದ ತೆರಳಿದ್ರು ಅನ್ನುವಂತಹದ್ದು ಸದ್ಯಕ್ಕೆ ಎಸ್ಐಟಿ ಮೂಲಗಳು ತಿಳಿಸಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.